12,000 ಕೋಟಿ ಮೌಲ್ಯದ ಸರ್ಕಾರಿ ಭೂಮಿ ಕಬಳಿಕೆಯಾಗಿದೆ. 12,000 ಕೋಟಿ ಮೌಲ್ಯದ 500 ಎಕರೆ ಸರ್ಕಾರಿ ಜಾಗ ಕಬಳಿಕೆ ಮಾಡಿಕೊಳ್ಳಲಾಗಿದೆ. 12,000 ಕೋಟಿ ಮೌಲ್ಯದ 500 ಎಕರೆ ಜಾಗ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಿಕೊಳ್ಳಲಾಗಿದೆ. ತಾವರೆಕೆರೆ ಹೋಬಳಿ ವ್ಯಾಪ್ತಿಯ ಸರ್ಕಾರಿ ಜಾಗ ಗುಳುಮಾಗಿದೆ. ಬಿಜೆಪಿ ನಾಯಕ ಎನ್.ಆರ್. ರಮೇಶ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಬಾಲಕೃಷ್ಣ ಪತ್ನಿ ವಿರುದ್ಧವೂ ಕೂಡ ಭೂ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಉಪ ಮಹಾಪೌರ ಬಿ.ಎಸ್. ಪುಟ್ಟರಾಜು ಪತ್ನಿ ಮಾಲಾ, ಇಬ್ಬರು ಐಎಎಸ್, 5 ಕೆಎಸ್ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಸುಮಾರು 8,879 ಪುಟಗಳ ದಾಖಲೆಗಳ ಸಹಿತ ದೂರನ್ನ ಸಲ್ಲಿಸಲಾಗಿದೆ. ಲೋಕಾಯುಕ್ತ ಎಡಿ ಸಿಎಂ ಡಿಸಿಎಂ ಡಿಸಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. 12,000 ಕೋಟಿ ಮೌಲ್ಯದ ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡಿಕೊಳ್ಳಲಾಗಿದೆ. ಅದು 500 ಎಕರೆ ಸರ್ಕಾರಿ ಜಾಗ. ತಾವರೆಕೆರೆ ಹೋಬಳಿಯ ಸರ್ಕಾರಿ ಜಾಗ ಗುಳುಮಾಗಿದೆ. ಬಿಜೆಪಿ ನಾಯಕ ಎನ್.ಆರ್. ರಮೇಶ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಾಲಕೃಷ್ಣ ಪತ್ನಿ ವಿರುದ್ಧವೂ ಕೂಡ ಭೂ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಸುಮಾರು 8,879 ಪುಟಗಳ ದಾಖಲೆ ಸಹಿತ ದೂರನ್ನ ದಾಖಲು ಮಾಡಲಾಗಿದೆ. ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಬಾಲಕೃಷ್ಣ ಪತ್ನಿ ವಿರುದ್ಧವೂ ಕೂಡ ಭೂ ಕಬಳಿಕೆ ಆರೋಪ ಒಂದು ಕಡೆ ಕೇಳಿ ಬರ್ತಾ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ತಾವರೆಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಒಟ್ಟು ಸರ್ಕಾರಿ ಜಾಗದ 500 ಎಕರೆ ಜಾಗವನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ. ಇಬ್ರು ಐಎಎಸ್, 5 ಕೆಎಸ್ ಅಧಿಕಾರಿಗಳ ವಿರುದ್ಧ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಉಪ ಮಹಾಪೌರ ಬಿ.ಎಸ್. ಪುಟ್ಟರಾಜು ಪತ್ನಿ ಮಾಲಾ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆ ಹೋಬಳಿಯಲ್ಲಿ ಎ.ಟಿ. ರಾಮಸ್ವಾಮಿ ಆಯೋಗ 2006 ಕೊಟ್ಟಿರ್ತಕ್ಕಂಥ ವರದಿ ಮತ್ತು ನಕ್ಷೆಗಳ ಅನುಸಾರವಾಗಿ 1,640 ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸುತ್ತು ಹಾಗೂ ಸರ್ಕಾರಿ ಏಕರ, ಬೀಕರಾಬು ಮತ್ತು ಸರ್ಕಾರಿ ಗೋಮಾಳ ಪ್ರದೇಶ ಇತ್ತು. 2006 ನಂತರ ಈ 1,640 ಎಕರೆ ವಿಸ್ತೀರ್ಣದ ಸ್ವತ್ತಿಗೆ ಯಾವುದೇ ಕಾರಣಕ್ಕೂ ಕೋಡಿ ಮಾಡೋದಾಗ್ಲಿ, ಬೇರೆಯವರ ಹೆಸರಿಗೆ ಕೋಡಿ ಮಾಡೋದಾಗ್ಲಿ, ಪಾಣಿ ಕೂರಿಸೋದಾಗ್ಲಿ, ಆರ್ಟಿಸಿ ಕೊಡೋದಾಗ್ಲಿ ನಿಷಿದ್ಧ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ನಿಯಮಗಳು ಉಲ್ಲೇಖ. ಆ ಇದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡ್ತಾರೆ ಎನ್.ಆರ್. ರಮೇಶ್ ದೂರುದಾರರು. ಸರ್, 500 ಎಕರೆ ಸರ್ಕಾರಿ ಜಾಗವನ್ನ ಕಬಳಿಕೆಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 12,000 ಎಕರೆಯ ಭೂಮಿ ಪ್ರದೇಶವನ್ನ ಕಬಳಿಕೆ ಮಾಡ್ಕೊಂಡಿರುವಂತದ್ದು. ಎಷ್ಟು ಟೈಮ್ ಇಂದ ಇದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ಳಲಾಗಿತ್ತು? ಏನ್ ಸರ್ ಇದ್ರ ಕತೆ ಅಂತ? 12,000 ಕೋಟಿಗಿಂತಲೂ ಹೆಚ್ಚು ಬೆಲೆ ಬಾಳುವಂತ 504 ಎಕರೆ ಸರ್ಕಾರಿ ಸ್ವತ್ತನ್ನ ಕೇವಲ ತಾವರೆಕೆರೆ ಹೋಬಳಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ತಾವರೆಕೆರೆ ಹೋಬಳಿಯಲ್ಲಿ ಮಾತ್ರ ಕಬಳಿಕೆ ಆಗಿರುವಂತದ್ದು. ಒಟ್ಟು 2006ರಲ್ಲಿ ಎ.ಟಿ. ರಾಮಸ್ವಾಮಿ ಅವರ ನೇತೃತ್ವದ ಆಯೋಗ ಇಡೀ ರಾಜ್ಯದಲ್ಲಿ ಆಗ ಇದ್ದಂತ 175 ತಾಲೂಕುಗಳು, ಈಗ 240 ತಾಲೂಕಿದೆ. 175 ತಾಲೂಕುಗಳಲ್ಲಿ ಇದ್ದಂತ ಎಲ್ಲಾ ಗ್ರಾಮಗಳಲ್ಲಿ ಇರುವಂತ ಸರ್ಕಾರಿ ಸ್ವತ್ತುಗಳಿಗೆ ಸಂಬಂಧಪಟ್ಟಂಗೆ ಕೋಟ್ಯಾಂತರ ಪುಟಗಳ ಸಂಪೂರ್ಣ ಮಾಹಿತಿ ಮತ್ತು ನಕ್ಷೆಗೆ ಸಹಿತ ಕೊಟ್ಟಿತ್ತು. ಇಂತಿಂತ ಸರ್ವೆ ನಂಬರ್, ಇಷ್ಟು ಸರ್ವೆ ಸರ್ಕಾರಿ ಸ್ವತ್ತು, ಏಕರಾಬು, ಬೀಕರಾಬು, ಸರ್ಕಾರಿ ಗೋಮಾಳ ಅನ್ನೋ ವಿವರವನ್ನ ಸಂಪೂರ್ಣ ಕೊಟ್ಟಿತ್ತು. ಅದಾದ ನಂತರ 2006 ಸೆಪ್ಟೆಂಬರ್ ಇಂದ ಯಾವುದೇ ಸರ್ಕಾರಿ ಸ್ವತ್ತಿಗೆ ಪೋಡಿ ಮಾಡಬಾರ್ದು ಅಂತ ಹೇಳಿ ಆದೇಶ ಕೂಡ, ಸರ್ಕಾರಿ ಆದೇಶ ಕೂಡ ಆಗಿದೆ. ಹಾಗಿದ್ರೂ ಕೂಡ ಕಳೆದ 2.5 ವರ್ಷದ ಅವಧಿಯಲ್ಲಿ ಬಿಬಿಎಂಪಿ ಗಡಿ ಪ್ರದೇಶಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಈಗಿನ ಜಿಬಿಎ ವ್ಯಾಪ್ತಿಗೆ ಒಳಪಡುವಂತ ತಾವರೆಕೆರೆ ಹೋಬಳಿಯ ಗಾಣಕಲ್ಲು ಗ್ರಾಮ, ಯಲ್ಸಗುಪ್ಪೆ, ರಾಂಪುರ, ಕುರುಬ್ರಹಳ್ಳಿ, ಗಾಣಕಲ್ಲು, ಈ ರೀತಿ ದೇವಮಾಚೋಹಳ್ಳಿ, ಈ ರೀತಿ ಗ್ರಾಮಗಳೇನಿದೆ ಅಲ್ಲಿ 1,640 ಎಕರೆಗಳಷ್ಟು ವಿಸ್ತೀರ್ಣದ ಸರ್ಕಾರಿ ಸ್ವತ್ತಿದೆ. ಅದು ಎ.ಟಿ. ರಾಮಸ್ವಾಮಿ ಆಯೋಗದ ವರದಿ ಪ್ರಕಾರ. ಅದರಲ್ಲಿ ಈಗ 504 ಎಕರೆ ವಿಸ್ತೀರ್ಣದ ಸರ್ಕಾರಿ ಸ್ವತ್ತನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕಾನೂನು ಬಾಹಿರವಾಗಿ ಪೋಡಿ ಮಾಡಿ ಪಹಣಿಯನ್ನು ಕೂರಿಸ್ಕೊಂಡು ಕಬಳಿಕೆ ಮಾಡಿರ್ತಕ್ಕಂಥದ್ದು ಪ್ರಭಾವಿ ಸರ್ಕಾರಿ ನೆಲೆಗಳು, ಪ್ರಭಾವಿ ರಾಜಕಾರಣಿಗಳು ಇದರಲ್ಲಿ ಶಾಮೀಲಾಗಿ ಅವ್ರ ಜೊತೆಗೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು 2 ಐಎಎಸ್ ಅಧಿಕಾರಿಗಳು, 5 ಕೆಎಸ್ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆಗೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಧರ್ಮಪತ್ನಿ ರಾಧಾ ಬಾಲಕೃಷ್ಣ ಅವರ ಹೆಸರಿಗೆ ಕಬಳಿಕೆ, ಅವರ ಹೆಸರಿನಲ್ಲಿ ಕಬಳಿಕೆ ಆಗಿದೆ, ಅವ್ರು ಮಾಡಿದ್ದಾರೆ. ಹಾಗೆ ಮಾಜಿ ಡೆಪ್ಯೂಟಿ ಮೇಯರ್, ಉಪಮಹಾಪೌರರಾಗಿದ್ದಂತ, ಬಿಬಿಎಂಪಿ ಉಪಮಹಾಪೌರರಾಗಿದ್ದಂತ
BS ಪುಟ್ಟರಾಜುರವರ ಧರ್ಮಪತ್ನಿ BS ಮಾಲಾರವರ ಹೆಸರಿಗೆ 16 ಎಕರೆ 26 ಗುಂಟೆ ಸುಮಾರು 170 ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವಂತ ಸರ್ಕಾರಿ ಸ್ವತ್ತನ್ನು ಅವ್ರು ಕಬಳಿಸಿದ್ದಾರೆ. ಈ ರೀತಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಬೆಂಗಳೂರಿನ ಕೆರೆ ಅಂತ ಕುರುಬರಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಬೆಂಗಳೂರಯ್ಯನ ಕೆರೆ ಅಂತಾನೆ ಫೇಮಸ್. ಆ ಬೆಂಗಳೂರಿನ ಕೆರೆ 3 ಎಕರೆ 16 ಗುಂಟೆ ವಿಸ್ತೀರ್ಣದ ಕೆರೆಯನ್ನ ಸಂಪೂರ್ಣವಾಗಿ ನುಂಗಿ ಕೆರೆನೇ ಇತ್ತ ಅಂತ ನಾವ್ ಯಾರೋ ತಿರುಗಿ ನೋಡ್ಬೇಕು ಆ ರೀತಿ ಮಾಡಿ ಇಟ್ಬಿಟ್ಟಿದ್ದಾರೆ. ಹಾಗಾಗಿ ಇದು ಇಂತ ಎಲ್ಲ ಸರ್ಕಾರಿ ನೆಲಗಳು ಇಂದಿನ ವಿಶೇಷ ಜಿಲ್ಲಾಧಿಕಾರಿಗಳಾಗಿದ್ದಂತ ರಂಗಪ್ಪನವರು, ಸೋಮಶೇಖರ್ ಅವರು, ಹಾಗೆ ಅಪರ ಜಿಲ್ಲಾಧಿಕಾರಿಗಳಾಗಿದ್ದಂತ ಆರತಿ ಆನಂದ್ ಅವರು ಇವಾಗ ಅವರು ರಾಜರಾಜೇಶ್ವರಿ ನಗರ GBAದಲ್ಲಿ ಜಂಟಿ ಆಯುಕ್ತರಾಗಿದ್ದಾರೆ. ಹಾಗೆ ತಹಸೀಲ್ದಾರ್ ಆಗಿದ್ದಂತ ಶ್ರೀನಿವಾಸ್ ಅವರು, ಉಪವಿಭಾಗಾಧಿಕಾರಿಗಳಾಗಿದ್ದಂತ ಹಿರಿಯ KS ಅಧಿಕಾರಿಗಳು ರಘುನಂದನ್, ಇವರು ಅಪೂರ್ವ ಬಿಗ್ರಿ, ರಜನಿಕಾಂತ್, ಕೆಂಪೇಗೌಡರು ಅಂತ ಇನ್ನೊಬ್ರು ತಹಸೀಲ್ದಾರು, ಇವರೆಲ್ಲರ ಸಹಕಾರದಿಂದ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಈ ಅಧಿಕಾರಿಗಳು ನಡೆಸಿ ಕಾನೂನು ಬಾಹಿರವಾಗಿ ಈ ಪ್ರಭಾವಿ ಸರ್ಕಾರಿ ನೆಲಗಾರರಿಗೆ ಆ ಒಂದು ಸರ್ಕಾರಿ ಸ್ವತ್ತುಗಳನ್ನ RTC ಮಾಡಿಕೊಟ್ಟಿರೋದು, ಪಹಣಿಯನ್ನ ಕೂರಿಸ್ಕೊಟ್ಟಿರೋದು, ಪೋಡಿ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಭಾರತ ದೇಶದ ಪತ್ರಿಕಾಗೋಷ್ಠಿಗಳ ಇತಿಹಾಸದಲ್ಲೇನೆ ಇವತ್ತು ಲೋಕಾಯುಕ್ತರಿಗೆ ನಾನು ಕೊಟ್ಟಿರ್ತಕ್ಕಂಥದ್ದು 1,67,651 ಪುಟಗಳ ದಾಖಲೆಗಳ ಸಹಿತ ದೂರನ್ನ ಲೋಕಾಯುಕ್ತರಿಗೆ ಕೊಟ್ಟಿದ್ದೀನಿ. ಜಾರಿ ನಿರ್ದೇಶನ ದೂರನ್ನು ಕೊಟ್ಟಿದ್ದೀನಿ. ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೂ ಕೊಟ್ಟಿದ್ದೀನಿ, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದೀನಿ. ನಾನು ಮುಖ್ಯಮಂತ್ರಿಗಳು ಆಗ್ರಹ ಮಾಡೋದು, ಇಷ್ಟು ಬೃಹತ್ ಪ್ರಮಾಣದ ಲೂಟಿ ಸರ್ಕಾರಿ ಭೂ ಕಬಳಿಕೆ ಹಗರಣವನ್ನ ಇಮ್ಮಿಡಿಯೇಟ್ ಆಗಿ ನೀವು ಒಂದು CBI ತನಿಖೆಗೆ ಅಥವಾ ಉನ್ನತ ಮಟ್ಟ ನ್ಯಾಯಾಂಗ ತನಿಖೆಗೆ ವಹಿಸಬೇಕು. ಇವರಿಗೆ ಈ ಸರ್ಕಾರಿ ಭೂಮಿಯನ್ನು ಕಾನೂನಿನ ಎಲ್ಲಾ ನಿಯಮಗಳು ಗಾಳಿಗೆ ತೋರಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ IAS KS ಅಧಿಕಾರಿಗಳನ್ನ ಸೇವೆಯಿಂದ ವಜಾ ಮಾಡಬೇಕು. ಮತ್ತೆ ಕೂಡಲೇ ನಿಮ್ಗಿರ್ತಕ್ಕಂಥ ಪರಮಾಧಿಕಾರವನ್ನ ಬಳಸ್ಕೊಂಡು ಇಲ್ಲಿ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ಪೋಡಿ ಪಾಣಿ ಕೂರಿಸಿರುವಂತದ್ದು RTC ಮಾಡಿರ್ತಕ್ಕಂಥದನ್ನ ರದ್ದು ಮಾಡಿ ಸರ್ಕಾರದ ವಶಕ್ಕೆ ಈ 12,000 ಕೋಟಿ ಬೆಲೆ ಬಾಳೋ ಅಮೂಲ್ಯವಾದಂತ ಸರ್ಕಾರಿ ಸ್ವತ್ತನ್ನು ತಗೋಬೇಕು. ಇನ್ನುಳಿದಂತ ತಾವರೆಕೆರೆ ಹೋಬಳಿಯಲ್ಲಿ ಇನ್ನುಳಿದಿರ್ತಕ್ಕಂಥ 1,098 ಎಕರೆ ಏನು ವಿಸ್ತೀರ್ಣದ ಸರ್ಕಾರಿ ಸ್ವತ್ತಿದೆ, ಸುಮಾರು 30,000 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳುವಂತದ್ದು, ಅದನ್ನ ಕೂಡಲೇ ಸರ್ಕಾರ ಬೇಲಿ ಹಾಕುವಂತದಕ್ಕೆ ಸಂಬಂಧಪಟ್ಟಾಗಿ ಅದನ್ನ ಸಂರಕ್ಷಣೆ ಮಾಡ್ಕೊಳ್ಳೋಕೆ ಸಂಬಂಧಪಟ್ಟಂಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಆಗ್ರಹ. ಆ ಜಾಗಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಕೂಡ ಇದೆ ಅಲ್ವಾ ನಿಮ್ಮ ಹತ್ರ? ಅದಿದ್ರೂ ಕೂಡ SC ಬಾಲಕೃಷ್ಣ ವಿರುದ್ಧ ಮತ್ತೆ ಅವರ ಪತ್ನಿ ವಿರುದ್ಧ ಆರೋಪ ಕೇಳಿ ಬರ್ತದೆ. ಎಷ್ಟು ಟೈಮಿಂದ ಈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ? ಅಲ್ಲಿರುವಂತ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳು ಇದ್ರೂ ಕೂಡ ಅದು ಯಾವ ಆಧಾರದ ಮೇಲೆ 500 ಎಕರೆ ಜಾಗವನ್ನ ವಶಪಡಿಸ್ಕೊಳ್ಳೋದಕ್ಕೆ ಅವರು ಪ್ಲಾನ್ ಮಾಡ್ತಾರೆ ಸರ್? ಇದ್ರ ಜೊತೆಗೆ ಯಾರ್ಯಾರು ಇನ್ನು ಸೇರ್ಕೊಂಡಿದ್ದಾರೆ, ಏನ್ ಗೊತ್ತಿದೆ ಸರ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹೇಳಿದಾಗೆ ಕೇವಲ ಇದು ತಾವರೆಕೆರೆ ಹೋಬಳಿಗೆ ಮಾತ್ರ ನಾನು ಇವತ್ತು ಬಯಲ್ಗೆಳ್ದಿರೋದು. ಇನ್ ಬೆಂಗಳೂರು ಮಹಾನಗರಕ್ಕೆ ಹೊಂದ್ಕೊಂಡಂಗಿರ್ತಕ್ಕಂಥ 5 ತಾಲೂಕು ಕೇಂದ್ರಗಳಲ್ಲಿ 16,000 ಎಕರೆ ಕಬಳಿಕೆ ಆಗಿದೆ. ಅದ್ರದ್ದು ದಾಖಲೆಗಳೆಲ್ಲ ನಾನು ತಗೊಳ್ತಾ ಇದ್ದೀನಿ, ಪಡಿತಾ ಇದ್ದೀನಿ. ಇದು ಇಲ್ಲಿ ಆಗಿರ್ತಕ್ಕಂಥದ್ದು ಏನಂದ್ರೆ ನಾನು ಈಗಾಗಲೇ ಹೇಳಿದಾಗೆ 2006ರಲ್ಲಿ ಏನು AT ರಾಮಸ್ವಾಮಿ ಆಯೋಗ ಅದ್ಭುತವಾದಂತ ಕೋಟ್ಯಾಂತರ ಪುಟಗಳ ದಾಖಲೆಗಳ ಸಹಿತ ವರದಿಯನ್ನ ಕೊಟ್ಟಿತ್ತು. ರಾಜ್ಯದ 175 ತಾಲೂಕಿನಲ್ಲಿರುವಂತ ಪ್ರತಿಯೊಂದು ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ಕಾರಿ ಏಕರಾಬು, ಬೀಕರಾಬು, ಗೋಮಾಳ ಪ್ರದೇಶಗಳನ್ನ ನಕ್ಷೆ ಸಹಿತ ವರದಿಯನ್ನ ಕೊಟ್ಟಿತ್ತು. ಅದನ್ನ ಅವರು ಸಂರಕ್ಷಣೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ನೋಡ್ಬೇಕಾಗಿತ್ತು. ಮತ್ತೆ ಅದಾದ ನಂತರ ಒಂದು ಸರ್ಕಾರಿ ಆದೇಶ ಆಗುತ್ತೆ 2006 ಸೆಪ್ಟೆಂಬರ್ ತಿಂಗಳಲ್ಲಿ. ಈ ರಾಮಸ್ವಾಮಿ ಆಯೋಗ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಏನಿದೆ, ಆ ಸ್ವತ್ತುಗಳು ಯಾವುದೇ ಕಾರಣಕ್ಕೂ ಪೋಡಿ ಮಾಡಬಾರ್ದು, ಪಹಣಿ ಕೂರಿಸೋ ಕೆಲಸ ಮಾಡಬಾರ್ದು, ಇದು ಕಾನೂನು ನಿಷಿದ್ಧವಾದಂತ ಕೆಲಸ ಅಂತ ಹೇಳಿ ಸರ್ಕಾರಿ ಆದೇಶ ಬಂದ್ರೂ ಕೂಡ ಅದನ್ನೆಲ್ಲ ಬದಿಗೆ ತಳ್ಳಿ ಈ ಸರ್ಕಾರಿ ಪ್ರಭಾವಿ ರಾಜಕಾರಣಿಗಳು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸದಸ್ಯರುಗಳಿದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ, ಶಾಸಕರ ಧರ್ಮಪತ್ನಿ ಇದ್ದಾರೆ, ಉಪಮಹಾಪೌರ ಧರ್ಮಪತ್ನಿ ಇದ್ದಾರೆ, ಶಾಸಕರ ಹಿಂಬಾಲಕರಿದ್ದಾರೆ, ಸ್ಥಳೀಯ ಶಾಸಕರ ಹಿಂಬಾಲಕರಿದ್ದಾರೆ, ST ಸೋಮಶೇಖರ್ ಅವರ ಹಿಂಬಾಲಕರಿದ್ದಾರೆ, ಬೇನಾಮಿಗಳಿದ್ದಾರೆ. ಈ ರೀತಿ ಅವರ ಪ್ರಭಾವಕ್ಕೊಳಗಾಗಿ ಈ ರೀತಿ ಕಾನೂನು ಬಾಹಿರವಾದಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಸರ್, ನೀವು ಅವ್ರ ಜೊತೆ SC ಬಾಲಕೃಷ್ಣ ಅವ್ರ ಜೊತೆ ಮಾತನಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾನು ಶಾಸಕ ಎನ್ನುವಂತಹ ಕಾರಣದಿಂದ ಏನ್ ಬೇಕಾದ್ರೂ ಮಾಡುವಂತ ಆ ಪ್ರಕರಣವನ್ನು ತಿರುಚುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ನನ್ನ ಕೈಲಿ ಅಧಿಕಾರ ಇದೆ, ನನ್ನ ಕೈಲಿ ಕಾಂಟ್ಯಾಕ್ಟ್ಸ್ ಇದೆ ಅಂತ ಹೇಳಿ ಅವ್ರು ಏನ್ ಬೇಕಾದ್ರೂ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಈಗ ನೀವು ಆರೋಪವನ್ನ ಮಾಡಿದ್ಮೇಲೆ ಅವರ ರಿಯಾಕ್ಷನ್ ಏನಾದ್ರೂ ಇತ್ತಾ? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಈಗ ಎಷ್ಟೇ ಮಾತಾಡಿ ಬರ್ತಾ ಇದ್ದೀನಿ. ಅವ್ರು ಅದಕ್ಕೆ ಉತ್ತರ ಕೊಡ್ಬೇಕು. ಕಳೆದ ಸಾರಿ ಕೂಡ ಅವ್ರದ್ದು ಇನ್ನೊಂದು ಭೂ ಹಗರಣ ನಾನು ಬಯಲ್ಗೆಳ್ದಿದೆ, ಅದನ್ನ ಸರ್ಕಾರದ ವಶಕ್ಕೆ ತಗೋಬೇಕು ಅಂತೇಳಿ ಈಗಾಗಲೇ
ಕಂದಾಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ರಾಜೇಂದ್ರ ಕುಮಾರ್ ಕಟಾರಿ ಅವರು ಕ್ರಮ ತಗೊಂಡು ನೋಟಿಸ್ಗಳನ್ನ ಕೊಟ್ಟಿದ್ದು ಸಂಬಂಧಪಟ್ಟ ಅಧಿಕಾರಿಗಳು. ಈ ಪ್ರಕರಣ ಕೂಡ ನನಗೆ ಅವ್ರ ಬಗ್ಗೆ ತುಂಬಾ ವಿಶ್ವಾಸ ಇದೆ, ಜಿಲ್ಲಾಧಿಕಾರಿಗಳ ಬಗ್ಗೆ ತುಂಬಾ ವಿಶ್ವಾಸ ಇದೆ, ಕಾನೂನು ರೀತಿ ಕ್ರಮ ತಗೊಳ್ತಾರೆ ಅಂತ. ಈ ಹಿಂದೆ ನಾನು ಈ ಹಿಂದಿನ 3 ಪತ್ರಿಕಾಗೋಷ್ಠಿಗಳಲ್ಲಿ ಏನು ದೂರ ದಾಖಲು ಮಾಡಿದೆ, ಆ 3 ಪ್ರಕರಣಗಳಿಗೆ ಕಾನೂನು ರೀತಿ ಕ್ರಮ ತಗೊಳ್ಳುವಂತದ್ದಲ್ಲಿ ಅವರು ಇಬ್ರು ಒಳ್ಳೆ ಅಧಿಕಾರಿಗಳು, ಪ್ರಾಮಾಣಿಕರು, ದಕ್ಷ ಇದ್ದಾರೆ, ಅವರು ಮುಂದಾಗಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ನಿಮ್ಮ ವಾಹಿನಿ ಮೂಲಕ ಅವ್ರನ್ನ ಅಭಿನಂದಿಸಕ್ಕೆ ಇಷ್ಟಪಡ್ತೀನಿ. ಅವಾಗ ನಾನು ಈ ಹಿಂದೆ ದಾಖಲೆಗಳನ್ನ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಅವರ ರಿಯಾಕ್ಷನ್ಗೆ ಅಂತ ಮಾಧ್ಯಮದವರು ಕೊಟ್ಟಿಲ್ಲ ಅವರು. ಹಾಗಾಗಿ ಅವ್ರು ಕೊಡ್ತಾರ ಬಿಡ್ತಾರ, ನಮ್ಮ ಒಬ್ಬ ಹೋರಾಟಗಾರನಾಗಿ ನನ್ನ ಕರ್ತವ್ಯ ಏನ್ ಸರ್ಕಾರಿ ಭೂ ಕಬಳಿಕೆ ಆಗಿದೆ ಅದನ್ನ ಪ್ರಪಂಚಕ್ಕೆ ತಿಳಿಸುವಂತದ್ದು, ಮತ್ತೆ ಅದ್ರ ವಿರುದ್ಧ ದೂರುಗಳನ್ನ ದಾಖಲು ಮಾಡೋದು. ಬರೀ ನಾನು ಪತ್ರಿಕಾಗೋಷ್ಠಿ ಯಾವತ್ತೂ ಮಾಡಲ್ಲ. ಸಂಬಂಧಪಟ್ಟ ತನಿಖಾ ಸಂಸ್ಥೆಗಳಲ್ಲಿ ಇವತ್ತು ಇಡಿನಲ್ಲಿ ಜಾರಿ ನಿರ್ದೇಶನ ದೂರು ಕೊಟ್ಟಿದ್ದೀನಿ, ಲೋಕಾಯುಕ್ತದಲ್ಲಿ ದೂರನ್ನ ಕೊಟ್ಟಿದ್ದೀನಿ. ಸೋಮವಾರ ಸರ್ಕಾರಿ ಭೂ ಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯ ಅಂತ ಅಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತಾ ಇದ್ದೀನಿ. ಪ್ರಾಮಾಣಿಕವಾಗಿ ನಾನು ಮಾಡೇ ಮಾಡ್ತೀನಿ. ಅದಕ್ಕೋಸ್ಕರ ಮಾಧ್ಯಮಗಳ ಸಹಕಾರದಿಂದ ನಾನು ಮಾಡ್ತಾ ಇರತಕ್ಕಂಥ ಹೋರಾಟಗಳಿಗೆ 34 ಪ್ರಕರಣಗಳ ಗೆಲುವು ಸಿಕ್ಕಿ ಇವಾಗ ಸುಮಾರು 11,500 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂತ ಸರ್ಕಾರಿ ಸ್ವತ್ತು ಸರ್ಕಾರಿ ವಶಕ್ಕೆ ವಾಪಸ್ ಬಂದಿರೋದು. ಕಳೆದ ತಿಂಗಳಷ್ಟೇ ಸಿಸಿಬಿ ಕಚೇರಿ ಚಾಮರಾಜಪೇಟೆ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಸನಿಹದಲ್ಲಿರ್ತಕ್ಕಂಥ 1,90,000 ಸ್ಕ್ವೇರ್ ಫೀಟ್ ಅಷ್ಟು ಜಾಗ, ಸುಮಾರು 400 ಕೋಟಿಗೂ ಹೆಚ್ಚು ಬೆಲೆ ಬಾಳುವ ಸ್ವತ್ತನ್ನ ಬಿಬಿಎಂಪಿ ನನ್ನ ಪ್ರಕರಣದ ಮೇಲೆ ಹೈಕೋರ್ಟ್ ಆದೇಶ ಮಾಡಿತ್ತು. ಅದರ ಅನ್ವಯ ಜಿಬಿ ಆಯುಕ್ತರು ಇವತ್ತು ಅದಕ್ಕೆ ಕಾಂಪೌಂಡ್ ಹಾಕೋ ಕೆಲಸವನ್ನ ಮಾಡಿ 400 ಕೋಟಿ ರೂಪಾಯಿ ಅಷ್ಟು ಬೆಲೆ ಬಾಳುವ ಸರ್ಕಾರಿ ಸ್ವತ್ತು ವಾಪಸ್ ಬರಂಗಾಗಿದೆ. ನನ್ನ ಹೋರಾಟದಿಂದ ಮಾಧ್ಯಮಗಳ ಸಹಕಾರದಿಂದ ನಾನು ಮಾಡ್ತಾ ಇರತಕ್ಕಂಥ ಹೋರಾಟಕ್ಕೆ ಅಂತ. ಹಾಗೆ ಈ ಪ್ರಕರಣವನ್ನು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ನಾನು ತಗೊಂಡು ಹೋಗ್ತೀನಿ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ನಿಮ್ಮ ವಾಹಿನಿ ಮೂಲಕ ನಿಮ್ಮ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಅಶೋಕ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.